ಹಿರಿಯ ಕಾಂಗ್ರೆಸ್ ಮುಖಂಡ ವಲ್ಲಾಳ್ ಮುನಿಸ್ವಾಮಿ ಬಿಜೆಪಿ ಸೇರ್ಪಡೆ. ಕೆಜಿಎಫ್ ನಗರಸಭೆ ಮಾಜಿ ಅಧ್ಯಕ್ಷ ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡ ವಲ್ಲಾಳ್ ಮುನಿಸ್ವಾಮಿ ಬೆಂಗಳೂರಿನಲ್ಲಿ ರಾಜ್ಯ ಬಿಜೆಪಿ ಮುಖಂಡರ ಸಮ್ಮುಖದಲ್ಲಿ ಬುಧವಾರ ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಕೆಜಿಎಫ್ನ ಮಾಜಿ ಶಾಸಕ ವೈ ಸಂಪಂಗಿ, ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮತ್ತಿತರ ಮುಖಂಡರು ಹಾಜರಿದ್ದರು. ಜನರಿಗೆ ಒಳ್ಳೆ ಮೆಸೇಜ್ ಹೋಗ್ಬೇಕಲ್ಲ. ಒಳ್ಳೆ ಬಂದಾಯ್ತು, ಒಳ್ಳೆ ಮೆಸೇಜ್ ಹೋಗಾಯ್ತು. ಅಲ್ಲೇ ಬರ್ತೇನೆ ಎಲ್ಲರಿಗೂ ನಮಸ್ಕಾರ. ನಿಮಗೆ ಮಾಧ್ಯಮ ಮಿತ್ರರಿಗೆಲ್ಲ ಗೊತ್ತು, ವಲ್ಲಾಳ್ ಮುನಿಸ್ವಾಮಿ ಕೆಜಿಎಫ್ನಲ್ಲಿ ಮುನ್ಸಿಪಾಲ್ಟಿ ಅಧ್ಯಕ್ಷರಾಗಿ, ನಗರಸಭೆ ಅಧ್ಯಕ್ಷರಾಗಿ ನಾನು ಒಳ್ಳೆ ಕೆಲಸ ಮಾಡಿ ನನ್ನ ಕ್ಷೇತ್ರ ಅಭಿವೃದ್ಧಿ ಮಾಡೋ ಕೆಲಸಗಳೆಲ್ಲ ಮಾಡಿದ್ದೀನಿ. ಆದರೆ ಇವಾಗ ಇರೋ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ನಲ್ಲಿ ಜನ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ನಮ್ಗೆ ಆಗ್ತಾಯಿಲ್ಲ. ಅಲ್ಲಿ ಇನ್ನೊಂದಂದರೆ ಕಾಂಗ್ರೆಸ್ನಲ್ಲಿ ನಮ್ಮಂಥರ ಲೀಡರ್ಗಳಿಗೆ ಸ್ವಾಭಿಮಾನ ಇಲ್ಲ. ಅದಕ್ಕೋಸ್ಕರ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರ್ದಂತ ನಾವು ಯೋಚನೆ ಮಾಡಿ, ನಾವು ಜನಪ್ರಿಯ ಕಾರ್ಯ ಮಾಡಬೇಕಾದ್ರೆ, ಜನಸೇವೆ ಮಾಡಬೇಕಾದ್ರೆ ನಮ್ಗೆ ಒಳ್ಳೆ ಪ್ಲಾಟ್ಫಾರ್ಮ್ ನಮಗೊಂದು ಬೇಕು. ಆ ಪ್ಲಾಟ್ಫಾರ್ಮ್ ಅಂದರೆ ಜನಗಳಿಗೆ ನಾವು ಒಳ್ಳೇದು ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ ಶ್ರೀಮಾನ್ ಮಾಜಿ XMLA ಶ್ರೀಮಾನ್ ವೈ ಸಂಪಂಗಿ ಅವರು ಮತ್ತು ಮಾಜಿ MP ಶ್ರೀ ಮುನಿಸ್ವಾಮಿ ಅವರು ಮತ್ತು ನಮ್ಮ ಕೆಜಿಎಫ್ನ ಮುಖಂಡರು ಕಮಲ್ನಾಥ್ ಸಾರು ಮತ್ತು ಪಾಂಡಿಯನ್, ಸುರೇಶ್ ಸಾರು, ಗಾಂಧಿ, ಇನ್ನು ದೀನಾ ಸಾರು, ಇವರೆಲ್ಲ ಎಷ್ಟು ಜನ ಇದ್ದಾರೆ, ರಾಜ್ಕುಮಾರು ಎಲ್ಲ ಇದ್ದಾರಲ್ಲ, ಅವ್ರ ನೇತೃತ್ವದಲ್ಲಿ ನಾನು BJPನಲ್ಲಿ ನಾನು ಮನಸ್ಸು ಪೂರ್ತಿಯಾಗಿ ಇವತ್ತು ಸೇರ್ಪಡೆ ಮಾಡಿದ್ದೀನಿ. ನಾವು ಫಸ್ಟ್ ಏನು ಕೆಲಸ ಮಾಡಿದ್ದೀನಿ ಅದಕ್ಕಿಂತ ಈ ನಮ್ಮ ಕ್ಷೇತ್ರದ ಮಾಜಿ MLA ಮತ್ತು MP ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರ ಜೊತೆಯಲ್ಲಿ ಮಾತಾಡಿ KGF ಒಳ್ಳೇದು ಮಾಡಬೇಕು. KGFನಲ್ಲಿ ಒಳ್ಳೆ ವಿಷಯ ಅಂದರೆ ಇವತ್ತು ಮಾಡಬೇಕಾಗಿದ್ರೆ ಕೆಲಸ ಒಂದು ಬಡ ಕಾರ್ಮಿಕರು BGMLನಲ್ಲಿ ಏನಿದೆ ಅನಾಹುತ ಆಗಿ ಮನೆ ಕಟ್ಕೊಂಡು ಅವರು ಏನು ಇಲ್ಲಿಗಿಲ್ಲ ಅಲ್ಲಿಗಿಲ್ಲ ಬಾಳ್ತಾ ಇದ್ದಾರೋ ಅದು ಬಂದ್ಬಿಟ್ಟು ನಮ್ಮ ನರೇಂದ್ರ ಮೋದಿ ಅವರು ಇದು ನೇತೃತ್ವದಲ್ಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇದೆ, BGML ಸೆಂಟ್ರಲ್ ಗೌರ್ಮೆಂಟು ಮುಖಂಡರುಗಳು ಇವರೆಲ್ಲ ಸೇರಿ ನಮಗೆ ಅವ್ರಿಗೆ ಒಂದು ನ್ಯಾಯ ಕೊಡಿಸಿ ಅವ್ರ ಮನೆಗಳಿಗೆ ಅವರವ್ರಿಗೆ ಮನೆ ಕೊಡಿಸಿದ್ರೆ ಅದು ಒಂದು ತುಂಬ ಧನ್ಯವಾದ. ತುಂಬ ಕೆಲಸ ಮಾಡಬೇಕಾದ್ರೆ ಅದು ಒಂದೇ ಒಂದು 30-40 ಸಾವಿರ ಜನಕ್ಕೆ ಮನೆ ಕೊಡಬೇಕು. ಅದಕ್ಕೆ ನಮ್ಮ ಮುಖಂಡರೆಲ್ಲ ಮನಸ್ಸು ಮಾಡಿ ಇದರಲ್ಲಿ ನಂದು ಒಂದು ಇದಿದೆ, ಒಂದು ಸ್ಕೀಮ್ ಇದೆ, ನನ್ನ ಹತ್ರ ಒಂದು ಯೋಜನೆ ಇದೆ. ಆ ಯೋಜನೆ ಹಿರಿಯವ್ರಿಗೆಲ್ಲ ಹೇಳ್ತೀನಿ. ಅದು ಹೇಳಿದ್ರೆ ಅದಕ್ಕೆ 100% ಅದು ನಿಜವಾಗಿ ಇವರು ಮಾಡೋಕ್ಕಾಗುತ್ತೆ. ಯಾಕಂದರೆ ನಮ್ಮ ಪ್ರಧಾನಮಂತ್ರಿ ಯೋಜನೆಯಲ್ಲಿ ಮನೆಯೇ ಬಡವ್ರಿಗೆ ಇರಬಾರ್ದು ಅಂತ ಒಂದು ಸ್ಕೀಮ್ ತಗೊಂಡು ಬಂದಿದ್ದಾರೆ. ಆ ಸ್ಕೀಮ್ನಲ್ಲಿ ನಾನು ಒಂದು ಸ್ಕೀಮ್ ನಗರಸಭೆ ಮುಖಾಂತರ ಒಂದು ಯೋಚನೆ ಮಾಡಿ ಇಟ್ಟಿದ್ದೀನಿ. ಅದು ಹಿರಿಯವ್ರ ಮುಂದೆ ಇಡ್ತೀನಿ. ನೀವು ಅದನ್ನು ಬಂದ್ಬಿಟ್ಟು ಯೋಚನೆ ಮಾಡಿ ನಮ್ಮ KGF ಬಡ ಮಕ್ಕಳು, ದಲಿತರು, ಕಾರ್ಮಿಕರು ಇರೋ ಜಾಗಕ್ಕೆ ಅವ್ರಿಗೆಲ್ಲ ಬಂದ್ಬಿಟ್ಟು ಒಂದು ನಾನು ಒಳ್ಳೇದು ಮಾಡಬೇಕಾದ್ರೆ ಇಂಥ ಪಕ್ಷದಲ್ಲಿ ಸೇರಿ ಇಂಥ ಮುಖಂಡರುಗಳ ಜೊತೆಯಲ್ಲಿ ಸೇರಿದ್ರೇನೆ ನಮ್ಮ ಜನತೆಗೆ ನಾನು ಒಳ್ಳೇದು ಮಾಡಬೇಕು ಅಂತ ಹೋದ್ರಲ್ಲಿ ರಾಜ್ಯ ಅಧ್ಯಕ್ಷರು ವಿಜೇಂದ್ರ ಸಾಹೇಬ್ರು ಅವ್ರ ಮುಖಾಂತರ ಬಂದು ನಾವೆಲ್ಲ ಇವ್ರು ಹಿರಿಯರು ಕರ್ಕೊಂಡು ಬಂದು ನಮ್ಮ KGF ಒಂದು ಒಳ್ಳೆ ನಾವು ಕೆಲಸ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ನೆನಪಿನಲ್ಲಿ ನಾನು ಬಂದ್ಬಿಟ್ಟು ಇವತ್ತು ಪಕ್ಷದಲ್ಲಿ ಸೇರಿದ್ದೀನಿ. ನನ್ನ ಸ್ವಯವಾಕ್ಯ ಹಾಕಿ ಬೇರೆ ಏನಕ್ಕಿಲ್ಲ, ನನಗೆ ಬೇಕಾಗಿರೋದು ಸ್ವಾಭಿಮಾನ. ಆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದ್ದಕ್ಕೋಸ್ಕರ ನಾನು ಆಚೆ ಬಂದಿದ್ದೀನಿ. ಮತ್ತೆ ಇನ್ನ ಏನೇನು ಬಂದಿದ್ದೀನಿ ಏನೇನಂದ್ರೆ ಅಧಿಕಾರ ಪೂರ್ವವಾಗಿ ಅಲ್ಲಿ ಸೇರ್ಪಡೆ ಆಗ್ತೀನಿ ನೋಡಿ, ಆಮೇಲೆ ನಿಮ್ಗೆ ಹೇಳ್ತೀನಿ. ಧನ್ಯವಾದ. ಆಗಲ್ಲ, ಪಕ್ಷಕ್ಕೆ ನಾನು ದುಡಿತೀನಿ. ನನಗೆ ಬೇಕಾಗಿರೋದು ಸ್ವಾಭಿಮಾನ. ಆ ಸ್ವಾಭಿಮಾನ ಇದ್ರೆ ಜನಗಳಿಗೆ ಸೇವೆ ಮಾಡಕ್ಕೆ ನನಗೆ ಇಷ್ಟ. ಧಕ್ಕೆ ನಿಮ್ಗೂ ಗೊತ್ತಿದೆ. ನಾನು ಬಂದ್ಬಿಟ್ಟು ಇಲ್ಲಿ ಮಾತಾಡೋದು ಬೇಡ, ನಮ್ಮ ಕ್ಷೇತ್ರದಲ್ಲಿ ಯಾವ್ದಾವ್ದು ಧಕ್ಕೆ ಆಗಿದೆ ಅಂತ ನಿಮ್ಗೆ ತಿಳಿಸ್ತೀನಿ. ಯಾಕಂದ್ರೆ ಹಿರಿಯರೆಲ್ಲ ಇದ್ದಾರೆ, ಅವ್ರು ಮಾತಾಡ್ಬೇಕು ಅದಕ್ಕೆ.